ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಫ್ರೆಂಚ್ ಫ್ರೈಸನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು ಪೊಟ್ಯಾಟೊ ಇದ್ದರೆ ನೀವು ಮಕ್ಕಳು ಕೇಳುವಾಗ ಬೇಗನೆ ಮನೆಯಲ್ಲಿಯೇ ಈ ಫ್ರೆಂಚ್ ಫ್ರೈಸನ್ನು ಮಾಡಿಕೊಡಬಹುದು. ಇದರ ರುಚಿ ರೆಸ್ಟೋರೆಂಟ್ನಲ್ಲಿ ಸಿಗುವಂತಹ ಫ್ರೆಂಚ್ ಫ್ರೈಸ್ ಥರನೇ ಇರುತ್ತದೆ ಮತ್ತು ಮಾಡುವುದು ಕೂಡ ತುಂಬಾ ಸುಲಭ. ಬನ್ನಿ ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಒಂದು ದೊಡ್ಡದಾದ ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತೆಳುವಾಗಿ ಉದ್ದನೆ ಕಟ್ ಮಾಡಿ ಇಟ್ಟುಕೊಂಡಿರಬೇಕು. ಎಲ್ಲವನ್ನು ಈ ರೀತಿಯಾಗಿ ತೆಳುವಾಗಿ ಉದ್ದನೆ ಕಟ್ ಮಾಡಿ ಇಟ್ಟುಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಐಸನ್ನು ಹಾಕಿಕೊಂಡು ನಾವು ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಆಲೂಗಡ್ಡೆಯ ತುಂಡುಗಳನ್ನು ಅದರೊಳಗೆ ಹಾಕಿಕೊಳ್ಳಬೇಕು. ನಂತರ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಮುಚ್ಚಳ ಮುಚ್ಚಿ ಐಸ್ ಕರಗಲು ಬಿಡಬೇಕು. ಈ ರೀತಿಯಾಗಿ ನಾವು ಆಲೂಗಡ್ಡೆಯನ್ನು ಐಸ್ ನೀರಿನಲ್ಲಿ ಹಾಕುವುದರಿಂದ ಫ್ರೆಂಚ್ ಫ್ರೈಸ್ ಮಾಡುವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತದೆ. ಐಸ್ ನೀರೆಲ್ಲ ಕರಗಿದ ಮೇಲೆ ಪೊಟ್ಯಾಟೊವನ್ನು ಈ ರೀತಿಯಾಗಿ ನೀರಿನಿಂದ ಸಪ್ರೇಟ್ ಮಾಡಿಕೊಳ್ಳಬೇಕು. ನಂತರ ಸಪ್ರೇಟ್ ಮಾಡಿ ಇಟ್ಟುಕೊಂಡಿರುವಂತಹ ಈ ಪೊಟ್ಯಾಟೊ ಸ್ಲೈಸ್ಗಳನ್ನು ನಾವು ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಿ ಬೇಯಿಸಿಕೊಳ್ಳಬೇಕು. ಈಗ ಇದು ನೀರು ಚೆನ್ನಾಗಿ ಕುದಿದಿದೆ. ಈಗ ಇದನ್ನು ಸೋಸಿಕೊಳ್ಳಬೇಕು. ಒಂದು ಪಾತ್ರೆಗೆ ಹಾಕಿ ಸೋಸಿಕೊಂಡು ಅದನ್ನು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಳಬೇಕು. ಇದು ತಣ್ಣಗಾದ ಮೇಲೆ ಈ ಕಾಟನ್ ಬಟ್ಟೆಯಿಂದ ಈ ಆಲೂಗಡ್ಡೆ ಸ್ಲೈಸ್ಗಳನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ರೆಡಿ ಮಾಡಿ ಇಟ್ಟುಕೊಂಡಿರಬೇಕು. ಕಾರ್ನ್ಫ್ಲೋರ್ ತುಂಬ ಹಾಕಬೇಕಾಗಿಲ್ಲ, ಸ್ವಲ್ಪನೇ ಹಾಕಿಕೊಂಡರೆ ಸಾಕಾಗುತ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟುಕೊಂಡಿರಬೇಕು. ಈಗ ಪಾತ್ರೆಗೆ ಬೇಕಾದಷ್ಟು ಎಣ್ಣೆ ಹಾಕಿಕೊಂಡು ಎಣ್ಣೆ ಬಿಸಿಯಾದ ನಂತರ ಈ ಪೊಟ್ಯಾಟೊ ಸ್ಲೈಸ್ಗಳನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಈಗ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಫ್ರೆಂಚ್ ಫ್ರೈಸನ್ನು ನಾವು ಆರೋಗ್ಯಯುತವಾಗಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಡಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಎರಡೂ ಬದಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಾಗ ತೆಗೆದುಕೊಳ್ಳಿ. ಉರಿಯನ್ನು ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಟುಕೊಳ್ಳಬೇಡಿ. ಇದನ್ನು ಟೊಮೆಟೊ ಕೆಚಪ್ ಅಥವಾ ಮಯೋನೈಸ್ ಜೊತೆ ಕೊಟ್ಟರೆ ತುಂಬ ಸಂತೋಷದಿಂದ ತಿನ್ನುತ್ತಾರೆ. ಈ ವಿಡಿಯೋವನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಎಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.